ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಅಶ್ವಿನಿ ದೇವಾಡಿಗ. ರಾಜ್ಯದಲ್ಲಿ SIR ಆರಂಭ ಆಯಿತು. SIR ಆರಂಭ ಆದ ನಂತರದಲ್ಲಿ ಈಗ SIR ಪ್ರಕ್ರಿಯೆ ಕೂಡ ಮುಗಿದಿದೆ. ಕರಡು ಪಟ್ಟಿಯನ್ನು ಈಗಾಗಲೇ ನೀಡಲಾಗಿದೆ. ಈ ಕರಡು ಪಟ್ಟಿಯಲ್ಲಿ ಒಂದಷ್ಟು ಗೊಂದಲಗಳಿರೋದು, ಒಂದಷ್ಟು ಪ್ರಶ್ನೆಗಳಿರೋದು, ಒಂದಷ್ಟು ಅನುಮಾನಗಳಿರೋದು, ಇದೆಲ್ಲವೂ ಕೂಡ ಈಗ ಸಾಕಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಈ ಕರಡು ಪಟ್ಟಿಯನ್ನು ಗಮನಿಸಿದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇರುವಂಥ ನೈಜ ಮತದಾರರೆಷ್ಟು ಅನ್ನುವಂಥ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಆದರೆ ಈ ಕರಡು ಪಟ್ಟಿಯನ್ನು ಈಗಾಗಲೇ ಚುನಾವಣಾ ಆಯೋಗ ಪ್ರಸ್ತುತಪಡಿಸಿದೆ. ಇದನ್ನು ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ಹಲವಾರು ವಿಚಾರಗಳು ಗೊತ್ತಾಗ್ತಾ ಇದೆ. ನಿನ್ನೆ ಕರಡು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರು. ಈ ಕರಡು ಪಟ್ಟಿಯಲ್ಲಿ ನಮ್ಮ ಹೆಸರಿದೆಯಾ ಇಲ್ವಾ ಅನ್ನೋದನ್ನು ಕೂಡ ನಾವೀಗಾಗಲೇ ಚೆಕ್ ಮಾಡ್ಕೊಳ್ಬಹುದು. ಅದು ಒಂದು ಕಡೆ, ಅದನ್ನು ಆಮೇಲೆ ಡಿಸ್ಕಸ್ ಮಾಡೋಣ. ಆದರೆ ಮೊದಲಿಗೆ ಈಗ ಇರುವಂಥ ಆತಂಕ ಏನು ಅಂತಂದರೆ, ರಾಜ್ಯದಲ್ಲಿ ಈಗಾಗಲೇ 5 ಕೋಟಿಯಷ್ಟು, ಅಂದರೆ 5,54,00,000 ಮತದಾರರಿದ್ದರು ಈ ಹಿಂದೆ ನಡೆದಂಥ ಸಂದರ್ಭದಲ್ಲಿ, ಲೆಕ್ಕ ಹಾಕಿದಂಥ ಸಂದರ್ಭದಲ್ಲಿ. ಆದರೆ ಈಗ 1,08,000 ಮತದಾರರು ಡಿಲೀಟ್ ಆಗಿದ್ದಾರೆ ಅನ್ನುವಂಥ ವಿಚಾರ. ಇಷ್ಟು ಜನ ಹಾಗಾದರೆ ಎಲ್ಲಿ ಹೋದರು? 1 ಕೋಟಿಯಷ್ಟು ಮತದಾರರು ಡಿಲೀಟ್ ಆಗೋದಕ್ಕೆ ಅಥವಾ ಹೆಸರು ಬಿಟ್ಟು ಹೋಗೋದಕ್ಕೆ, ಹೆಸರೇ ಇಲ್ಲದೆ ಇರೋದಕ್ಕೆ ಕಾರಣ ಏನು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ. ಇದು ಈಗ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು, ಇದು ಈಗ ಆತಂಕಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಹಾಗಾದರೆ ಅಷ್ಟು ಕೋಟಿ ಮತದಾರರು ಅಸಲಿಗೆ ಇದ್ದಾರೋ ಇಲ್ಲವೋ ಅನ್ನುವಂಥ ತಮ್ಮ ಇರುವಿಕೆಯನ್ನು ಅವರು ದೃಢೀಕರಣ ಮಾಡಿಕೊಳ್ಬೇಕಾಗಿದೆ. ಇದು ಒಂದು ಕಡೆ. ಇಡೀ ರಾಜ್ಯದಲ್ಲಿ 1 ಕೋಟಿಯಷ್ಟಾದರೆ ಅತಿ ಹೆಚ್ಚು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಾಕಷ್ಟು ಲಕ್ಷಾಂತರ ಮಂದಿಯ ಹೆಸರುಗಳು ಡಿಲೀಟ್ ಆಗಿದೆ. ಕೆಲವೊಬ್ಬರು SIR ಫಾರ್ಮನ್ನು ತಗೊಂಡಿದ್ದಾರೆ, ಆದರೆ ಕೆಲವೊಬ್ಬರು SIR ಫಾರ್ಮನ್ನು ವಾಪಸ್ ಕೊಟ್ಟಿಲ್ಲ, ಹಾಗಾಗಿ ಅದು ಗಣತಿಗೆ ಸಿಕ್ಕಿಲ್ಲ. ಇದು ಒಂದು ಕಡೆ. ಆದರೆ ಮತ್ತೊಂದಷ್ಟು ಕಡೆಗಳಲ್ಲಿ ಹೆಸರಿನಲ್ಲಿ ಬದಲಾವಣೆಗಳಾಗಿರ್ಬೋದು, ಅಥವಾ ಈ ಹಿಂದಿನ ಮತದಾನದ ಸಂದರ್ಭದಲ್ಲಿ ಇಲ್ಲದೆ ಈಗ ಹೊಸದಾಗಿ ಹೆಸರು ಸೇರ್ಪಡೆ ಮಾಡಿಕೊಂಡ್ರೂ ಕೂಡ ಅವರು ಈ SIR ಪ್ರಕ್ರಿಯೆಯಲ್ಲಿ ಭಾಗವಹಿಸದೇ ಇರೋದಾಗಿರ್ಬೋದು. ಇಂಥ ಒಂದಷ್ಟು ಕಾರಣಗಳು ಕೂಡ ಕಾರಣ ಆಗ್ತಾ ಇದೆ ಈ ನಂಬರ್ಸ್ ಡಿಕ್ರೀಸ್ ಆಗೋದಕ್ಕೆ. 1 ಕೋಟಿಯಷ್ಟು ಜನ ಎಲ್ಲಿ ಹೋದ್ರು ಅನ್ನೋ ಪ್ರಶ್ನೆ ಈಗ ಸದ್ಯ ಕಾಡ್ತಾ ಇರೋದಲ್ವಾ? ಹಾಗಾದರೆ ಕಾರಣಗಳು ಏನೇನು ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಮೊದಲಿಗೆ ನಾನು ಆಗಲೇ ಹೇಳಿದ ಹಾಗೆ ಈ ಒಂದಷ್ಟು ಜನ SIR ಫಾರ್ಮನ್ನು ವಾಪಸ್ ಕೊಟ್ಟಿಲ್ಲ ಅನ್ನುವಂಥ ವಿಚಾರ ಆಗಿರ್ಬೋದು. ಅದರ ಜೊತೆಯಲ್ಲಿ ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸದೇ ಇರುವಂಥವರು ಅನೇಕರಿದ್ದಾರೆ. ಆನ್ಲೈನ್ ಫಾರ್ಮ್ ಇದ್ರೂ ಕೂಡ, ಸೋಷಿಯಲ್ ಮೀಡಿಯಾಗಳಲ್ಲಿ ಆ್ಯಕ್ಟಿವ್ ಆಗಿದ್ರೂ ಕೂಡ, ಕೈಯಲ್ಲೇ ಫೋನ್ ಇದ್ರೂ ಕೂಡ ಅನೇಕರು ಈ ಪ್ರಕ್ರಿಯೆಗೆ ಒಳಪಟ್ಟೇ ಇಲ್ಲ. ಕೆಲವರು ಮಾಡಿಸ್ಕೊಂಡೇ ಇಲ್ಲ, ಕೆಲವರಿಗೆ ಮಾಡಿಸ್ಕೊಳ್ಬೇಕೋ ಬೇಡೋ ಅನ್ನುವಂಥ ಒಂದಷ್ಟು ಗೊಂದಲಗಳಿದ್ದಂಥ ಸಂದರ್ಭದಲ್ಲಿ ಅನೇಕರ ಹೆಸರು ಈಗ ಮರು ಸೇರ್ಪಡೆ ಆಗಿಲ್ಲ. ಇದೆಲ್ಲವೂ ಕೂಡ ಕಾರಣಗಳು. ಆದರೆ ಬೆಂಗಳೂರಿನಲ್ಲಿ ಗಮನಿಸಿದ್ರೆ ಬೇರೆ ಬೇರೆ ರಾಜ್ಯದ ಜಿಲ್ಲೆಗಳಲ್ಲಿ ಲಕ್ಷಾಂತರ ಮಂದಿಯ ಹೆಸರು ಕೈಬಿಟ್ಟು ಹೋಗಿದೆ, ಡಿಲೀಟ್ ಆಗಿದೆ. ಆದರೆ ಅದಕ್ಕೆ ಆದಂಥ ಸಮಯಾವಕಾಶವನ್ನು ಕೊಡಲಾಗಿದೆ, ಅದಕ್ಕೆ ಆದಂಥ ಪ್ಲಾಟ್ಫಾರ್ಮ್ ಕೂಡ ಕೊಡಲಾಗಿದೆ. ಫಾರ್ಮ್ 6 ಮೂಲಕ ಮತ್ತೆ ಮರು ಸೇರ್ಪಡೆಗೆ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಹಾಗೆ ಫಾರ್ಮ್ 8ಅಲ್ಲಿ ಒಂದಷ್ಟು ಕರೆಕ್ಷನ್ಸ್ ಇದ್ದರೂ ಕೂಡ ಅದನ್ನು ಕೂಡ ಮಾಡ್ಕೊಳ್ಬೋದು. ಅದು ಸೆಕೆಂಡ್ ಸ್ಟೆಪ್. ಆದರೆ ಈಗ ಬೆಂಗಳೂರಿನಲ್ಲಿ ಸರಿಸುಮಾರು 46,88,000 ಮತದಾರರ ಹೆಸರು ಕೈಬಿಟ್ಟು ಹೋಗಿದೆ. ಇದು ಈಗ ಆತಂಕಕ್ಕೆ ಕಾರಣ ಆಗ್ತಾ ಇರೋದು. ಹಾಗಾದರೆ 46 ಲಕ್ಷದಷ್ಟು ಮತದಾರರು ಎಲ್ಲಿ ಹೋದರು ಅನ್ನೋ ಪ್ರಶ್ನೆ ನಿಮ್ಗೆ ನೆನಪಿರ್ಬೋದು ವೀಕ್ಷಕರೇ. ಈ ಹಿಂದೆ ಅಂದರೆ ಅನೇಕ ಬಾರಿ ಈ ಮತದಾನ ನಡೆಯುವಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಅತಿ ಕಡಿಮೆ ವೋಟಿಂಗ್ ಆಗ್ತಾ ಇರೋದನ್ನು ಗಮನಿಸ್ತಾ ಇದ್ವಿ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದ್ದರೂ ಕೂಡ ಅತಿ ಕಡಿಮೆ ವೋಟಿಂಗ್ ಯಾಕೆ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆಗಳನ್ನು ಅನೇಕ ಬಾರಿ ಮಾಡಲಾಗ್ತಾ ಇತ್ತು. ಈಗ SIR ಆಗಿರೋದ್ರಿಂದ ಒಂದಷ್ಟು ಉತ್ತರಗಳು ಕೂಡ ಸಿಗ್ತಾ ಇದೆಯಾ ಅನ್ನುವಂಥ ರೀತಿಯಲ್ಲಿ ಭಾಸವಾಗ್ತಾ ಇದೆ. 46 ಲಕ್ಷ ಜನ ಅವರ ಹೆಸರು ಡಿಲೀಟ್ ಆಗಿದೆ. ಅನೇಕರು SIR ಫಾರ್ಮ್ ಆಗಿರ್ಬೋದು ಅಥವಾ SIR ಪ್ರಕ್ರಿಯೆಗೆ ಒಳಪಟ್ಟಿಲ್ಲ ಅನ್ನೋದು ಒಂದು. ಇನ್ನೊಂದು SIR ಫಾರ್ಮ್ ತಗೊಂಡಿದ್ದಾರೆ, ವಾಪಸ್ ಕೊಟ್ಟಿಲ್ಲ, ಅದನ್ನು ಫಿಲ್ ಮಾಡಿ ಅನ್ನೋದು ಇನ್ನೊಂದು. ಅನೇಕರಿಗೆ ಅನೇಕ ಗೊಂದಲಗಳಿದೆ, ಅನೇಕ ಮಿಸ್ಟೇಕ್ಸ್ ಆಗಿದೆ ಅನ್ನೋದು ಮತ್ತೊಂದು. ಇಂಥ ಒಂದಷ್ಟು ಕಾರಣಗಳಿದೆ. ಅದಕ್ಕೆಲ್ಲದಕ್ಕೂ ಕೂಡ ಸೆಕೆಂಡ್ ಆಪ್ಷನ್ ಅನ್ನುವಂಥ ರೀತಿಯಲ್ಲಿ ಫಾರ್ಮ್ 6 ಏನಿದೆ ಅದನ್ನು ನಾವು ಭರ್ತಿ ಮಾಡಿ ಕಳುಹಿಸ್ಬೋದು. ಅದಕ್ಕೂ ಕೂಡ ಕೊನೆಯ ದಿನಾಂಕ ಅಂದರೆ ಸೆಪ್ಟೆಂಬರ್ 23ರವರೆಗೂ ಕೂಡ ಅವಕಾಶಗಳಿದೆ. ಅಲ್ಲಿವರೆಗೂ ಕೂಡ ಮತ್ತೆ ಮರು ಸೇರ್ಪಡೆಯನ್ನು ಮಾಡಿಕೊಳ್ಬಹುದು. ಅದಕ್ಕೆಲ್ಲ ರೀತಿಯ ಅವಕಾಶಗಳು ಕೂಡ ಈಗಾಗಲೇ ಚುನಾವಣಾ ಆಯೋಗ ಕೂಡ ಮಾಡಿಕೊಟ್ಟಿದೆ. ಆದರೆ ಬೆಂಗಳೂರಿನಲ್ಲಿ 46 ಲಕ್ಷ ಜನ ಡಿಲೀಟ್ ಆದ್ರಲ್ಲ, ಅವರೆಲ್ಲಿ ಹೋದರು ಅನ್ನೋ ಪ್ರಶ್ನೆ. ಅತಿ ಕಡಿಮೆ ವೋಟಿಂಗ್ ಆಗ್ತಾ ಇತ್ತು ಪ್ರತಿ ಬಾರಿಯೂ ಕೂಡ. ಅನೇಕ ಬಾರಿ ನಾವು ಹೇಳ್ತಾ ಇದ್ವಿ, ಈ ರಜೆ ಸಿಕ್ಕಂಥ ಸಂದರ್ಭದಲ್ಲಿ ವೋಟ್ ಮಾಡೋದಕ್ಕೆ ರಜೆ ಸಿಕ್ಕಿದ್ರೆ ಅನೇಕರು ಊರ ಕಡೆ ಹೋಗ್ಬಿಡ್ತಾರೆ, ಟ್ರಿಪ್ಪು ಅಂತ ಹೋಗ್ಬಿಡ್ತಾರೆ ಅನ್ನೋದನ್ನು ಹೇಳ್ತಾ ಇದ್ವಿ. ಅನೇಕರು ಏನು ಮಾಡ್ತಾ ಇದ್ರು ಅಂತಂದರೆ 2 ವೋಟರ್ ಕಾರ್ಡ್ ಹೊಂದಿರೋರು ಕೂಡ ಇದ್ದರು. ಅದು ಹಿಂದೆಯೂ ಕೂಡ ಅನೇಕ ಬಾರಿ ಪತ್ತೆ ಆಗಿತ್ತು. ಅಂದರೆ ಮೇನ್ ಈ ಎಲೆಕ್ಷನ್ ಬಂದಂತಹ ಸಂದರ್ಭದಲ್ಲಿ ತಮ್ಮ ಊರಿಗೆ ಹೋಗಿ ವೋಟ್ ಮಾಡೋದು, ಅದೇ ಲೋಕಲ್ ಬಾಡೀಸ್ ಎಲೆಕ್ಷನ್ ಬಂದಂತಹ ಸಂದರ್ಭದಲ್ಲಿ ಬೆಂಗಳೂರಲ್ಲೇ ಇದ್ಕೊಂಡು ವೋಟ್ ಮಾಡುವಂಥವ್ರು.
ಬಹುಶಃ ಒಂದಷ್ಟು ಜನರ ವೋಟಿಂಗ್ ಅಪರ್ಚುನಿಟಿ ಆಗಿರ್ಬೋದು ಅಥವಾ ಮತದಾನ ಈ ರೀತಿ ಎರಡೆರಡು ಕಡೆ ಮಾಡ್ತಾ ಇದ್ದಿದ್ದಕ್ಕಾಗಿರ್ಬೋದು ಅದು ಡಿಲೀಟ್ ಆಗಿರುವಂಥ ಸಾಧ್ಯತೆಗಳಿದೆ. ಅದರ ಹೊರತಾಗಿ ನಾನು ಈಗಾಗಲೇ ಕೊಟ್ಟಿರುವಂಥ ಕಾರಣಗಳು ಅದು ಕೂಡ ಸಾಧ್ಯತೆಗಳಿದ್ದಾವೆ. ಅದು ಏನೇ ಇದ್ರೂ ಕೂಡ ಈಗ ರಾಜ್ಯದಲ್ಲಿ ಇರುವಂಥ ನೈಜ ಮತದಾರರೆಷ್ಟು ಅನ್ನುವಂಥ ಒಂದಷ್ಟು ಲೆಕ್ಕ ಅಂತೂ ಸಿಕ್ಕಿದೆ. ಅದರ ಜೊತೆಯಲ್ಲಿ ಯಾರ ಹೆಸರು ಬಿಟ್ಟು ಹೋಗಿದೆ ಅವರೆಲ್ಲರೂ ಕೂಡ ಮತ್ತೆ ಮರು ಸೇರ್ಪಡೆಗೆ ಅವಕಾಶವನ್ನು ಕೂಡ ಈಗಾಗಲೇ ನೀಡಲಾಗಿದೆ. ಒಂದಷ್ಟು ವಿಚಾರಗಳನ್ನು ಗಮನಿಸೋಣ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮತದಾರರ ಹೆಸರು ಕೈಬಿಟ್ಟು ಹೋಗಿರೋದು ಅದು ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಅನ್ನುವಂಥ ಮಾಹಿತಿ. ಈಗ ಅಲ್ಲಿ ಸರಿಸುಮಾರು ಶೇಕಡ 54% ಅಲ್ಲಿನ ಮತದಾರರ ಹೆಸರುಗಳ ಕೈಬಿಟ್ಟು ಹೋಗಿದೆ ಅನ್ನುವಂಥ ಮಾಹಿತಿ. ಅತಿ ಕಡಿಮೆ ಅಂತಂದರೆ ಬೆಂಗಳೂರಿನಲ್ಲಿ ಅದು ಯಲಹಂಕ ವ್ಯಾಪ್ತಿಯಲ್ಲಿ ಅತಿ ಕಡಿಮೆ ಮತದಾರರ ಹೆಸರುಗಳು ಕೈಬಿಟ್ಟು ಹೋಗಿದೆ ಅನ್ನುವಂಥ ವಿಚಾರ ಈಗಾಗಲೇ ಗೊತ್ತಾಗ್ತಾ ಇದೆ. ಕರಡು ಪಟ್ಟಿ ಈಗಾಗಲೇ ಬಿಟ್ಟಿದ್ದಾರೆ. ಅದನ್ನು ನೀವು ಎಸ್ಸಿನೆಟ್ಟಲ್ಲೂ ಹೋಗಿ ಕೂಡ ಆ್ಯಪ್ ಮೂಲಕ ಚೆಕ್ ಮಾಡ್ಬೋದು ಅಥವಾ ವೆಬ್ಸೈಟಲ್ಲೂ ಹೋಗಿ ಚೆಕ್ ಮಾಡ್ಬೋದು. ಕರಡು ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆಯೋ ಇಲ್ವೋ ಅನ್ನೋದನ್ನು ಕೂಡ ಚೆಕ್ ಮಾಡ್ಕೊಳ್ಬೋದು. ಒಂದು ವೇಳೆ ಹೆಸರು ಬಿಟ್ಟು ಹೋಗಿದ್ದೆ ಆದಲ್ಲಿ ಮತ್ತೆ ಮರು ಸೇರ್ಪಡೆ ಮಾಡುವುದಕ್ಕೂ ಕೂಡ ಸೆಪ್ಟೆಂಬರ್ 23ರವರೆಗೂ ಕೂಡ ನಿಮಗೆ ಅವಕಾಶ ಇರುತ್ತೆ. ಹಾಗಾಗಿ ಅಲ್ಲಿವರೆಗೂ ಕೂಡ ಅವಕಾಶ ಇರೋದ್ರಿಂದ ಯಾರು ಕೂಡ ನಮ್ಮ ಹೆಸರು ಬಿಟ್ಟು ಹೋಯಿತು, ನಮ್ಮ ಮತದಾನದ ಹಕ್ಕನ್ನು ಕಿತ್ಕೊಂಡ್ರು, ನಮ್ಮ ಮತದಾನ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಇನ್ನಿತರ ಕಡೆಗಳಲ್ಲಿ ಹೇಳೋ ಬದಲು ಫಾರ್ಮ್ 6 ಅನ್ನು ಫಿಲ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಅವರು ಕೂಡ ವೋಟ್ ಮಾಡೋದಕ್ಕೆ ಅವಕಾಶಗಳಿದೆ. ಈ ಒಂದು ಕರಡು ಪಟ್ಟಿಯಲ್ಲಿ ಏನೇನು ಅಂಶಗಳು ಪತ್ತೆಯಾಗಿದೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ. 46 ಲಕ್ಷ ಜನ ಎಲ್ಲಿ ಹೋದ್ರು, ಏನಾಯಿತು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಇದ್ದೇ ಇದೆ. ಅದರ ಜೊತೆಯಲ್ಲಿ ಶೇಕಡ 20% ಅಂದರೆ ಮೊದಲಿದ್ದು 5 ಕೋಟಿಯಷ್ಟು ಮತದಾರರಿದ್ದರು, ಅದರಲ್ಲಿ 1 ಕೋಟಿಯಷ್ಟು ಡಿಲೀಟ್ ಆಗಿದೆ ರಾಜ್ಯದಲ್ಲಿ. ಬೆಂಗಳೂರಲ್ಲಿ 46 ಲಕ್ಷದಷ್ಟು ಡಿಲೀಟ್ ಆಗಿದೆ ಅನ್ನೋದಾದರೆ ಶೇಕಡ 20% ಈಗ ಡಿಲೀಟ್ ಆಗಿದೆ. 20% ಮತದಾರರು ಎಲ್ಲಿ ಹೋದರು ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಅನೇಕರು ಸ್ಥಳಾಂತರಗೊಂಡಿದ್ದಾರೆ, ಬೇರೆ ಕಡೆಗೆ ಹೋಗಿದ್ದಾರೆ. ಅನೇಕರು ಕೊಟ್ಟಿರುವಂಥ ಅಡ್ರೆಸ್ ಏನಿದೆ ಆ ಎಲೆಕ್ಷನ್ ಕಾರ್ಡಲ್ಲಿರುವಂಥ ಅಡ್ರೆಸ್ಸಲ್ಲಿ ಇಲ್ಲವೇ ಇಲ್ಲ. ಅನೇಕರು ಊರನ್ನೇ ಬಿಟ್ಟು ಹೋಗಿದ್ದಾರೆ. ಅವರು ಈ SIR ಪ್ರಕ್ರಿಯೆಯಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ ಆಗಿರದೇ ಇರಬಹುದು, ಇದು ಕೂಡ ಕಾರಣ ಇರಬಹುದು. ಅನೇಕರು ಶಾಶ್ವತವಾಗಿ ಪರ್ಮನೆಂಟ್ ಆಗಿ ಬೇರೆ ಕಡೆಗೆ ಹೋಗಿದ್ದಾರೆ, ಇದು ಕೂಡ ಕಾರಣ ಇರಬಹುದು. ಅದರ ಜೊತೆಯಲ್ಲಿ ಒಂದಷ್ಟು ಜನ ಮೃತಪಟ್ಟಿರೋರು ಕೂಡ ಇದ್ದಾರೆ. ಈ ಎಲ್ಲ ಡೀಟೇಲ್ಸ್ ಅನ್ನ ಈಗ ಚುನಾವಣಾ ಆಯೋಗ ಕರಡು ಪಟ್ಟಿಯಲ್ಲಿ ನೀಡಿದೆ. ಅದರಲ್ಲಿ ಒಂದಷ್ಟು ಕ್ಲಾರಿಟಿ ಅಂತೂ ಸಿಗ್ತಾ ಇದೆ. ಯಾರ್ಯಾರು ಏನೇನು ಆದರೂ, ಎಲ್ಲಿ ಹೋದ್ರು, ಈಗ ಅಂತಿಮವಾಗಿ ನೈಜ ಮತದಾರರು ಎಷ್ಟು ಅಂತ 15 ಲಕ್ಷ ಈಗ ಪತ್ತೆ ಆಗಿರೋದು. ಅಂದರೆ 65 ಲಕ್ಷ ಜನ ಸ್ಥಳಾಂತರ ಆಗಿದ್ದಾರೆ. 15 ಲಕ್ಷದಷ್ಟು ಜನ ಇಲ್ಲವೇ ಇಲ್ಲ. ಅಂದರೆ ಅವರು ಅಡ್ರೆಸ್ ಆಗಿರ್ಬೋದು, ಅವರು ಪತ್ತೇನೇ ಇಲ್ಲ, ಎಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಅವರು ಅಷ್ಟು ಜನರದ್ದು ಅಡ್ರೆಸ್ ಕೊಟ್ಟಿರುವಂಥ ಅಡ್ರೆಸ್ಸಲ್ಲಿ ಅವ್ರಿಗೆ SIR ಫಾರ್ಮ್ ಕೊಡೋದಕ್ಕೆ ಹೋಗಿದಾಗ ಈಗಾಗಲೇ BLOಗಳು ಹೇಳೋ ಪ್ರಕಾರ ಅವರಿಲ್ಲ ಅನ್ನುವಂಥದ್ದನ್ನು ನೋಟ್ ಮಾಡ್ಕೊಂಡಿದ್ದಾರೆ. ಅದರ ಜೊತೆಯಲ್ಲಿ 14 ಲಕ್ಷ ಜನ ರಾಜ್ಯದಲ್ಲಿ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ಜೊತೆಗೆ 7 ಲಕ್ಷ ಜನ ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ, ಅಂದರೆ ಪರ್ಮನೆಂಟ್ಲಿ ಮೂವ್ ಆಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕರಡು ಪಟ್ಟಿಯಲ್ಲಿ ನೀಡಲಾಗಿದೆ. ಜೊತೆಗೆ 3 ಲಕ್ಷ ಜನರ ಹೆಸರನ್ನು ಕೈಬಿಟ್ಟಿದ್ದಾರೆ, ಬೇರೆ ಬೇರೆ ಕಾರಣಗಳಿಂದ ಕೈಬಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಈಗ ಸದ್ಯಕ್ಕೆ ಚುನಾವಣಾ ಆಯೋಗ ತನ್ನ ಕರಡು ಪಟ್ಟಿಯಲ್ಲಿ ನೀಡಿದೆ. ಈಗ ರಾಜ್ಯದಲ್ಲಿ ಹಾಗಾದರೆ ಇರುವಂಥ ಮತದಾರರೆಷ್ಟು ಅನ್ನೋದನ್ನು ಗಮನಿಸಿದ್ರೆ 4 ಕೋಟಿಯ 46 ಲಕ್ಷದಷ್ಟು ಮತದಾರರು ಸದ್ಯ ರಾಜ್ಯದಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಅಂದರೆ 1,08,000 ಮತದಾರರು ಈಗಾಗಲೇ ಡಿಲೀಟ್ ಆಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಈ ಕರಡು ಪಟ್ಟಿ ಹೇಳ್ತಾ ಇದೆ. ಸಾಕಷ್ಟು ಜನ ಕಂಪ್ಲೇಂಟ್ ಮಾಡ್ತಾ ಇದ್ರು, ನಮ್ಮ ಹೆಸರಿಲ್ಲ. ಒಂದು ವೇಳೆ ಹೆಸರಿಲ್ವಾ, ನಿಮ್ಮ ಹೆಸರನ್ನು ಸೇರಿಸ್ಕೊಳ್ಳೋದಕ್ಕೂ ಕೂಡ ಅವಕಾಶಗಳಿದೆ. ಸೆಪ್ಟೆಂಬರ್ 23ರವರೆಗೂ ಕೂಡ ಅವಕಾಶವನ್ನು ನೀಡಲಾಗಿದೆ. ಈಗಾಗಲೇ DK ಶಿವಕುಮಾರ್ ಅವರು ಈ ಫಾರ್ಮ್ 6 ಹೆಸರು ಮರು ಸೇರ್ಪಡೆ ಮಾಡೋದಕ್ಕೆ ಅವಕಾಶವನ್ನು ಇನ್ನೂ ಮತ್ತಷ್ಟು ಕಾಲಾವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಬರೆದಿದ್ದಾರೆ, ಮನವಿಯನ್ನು ಕೂಡ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಏನೇ ಬದಲಾವಣೆಗಳಾದರೂ ಕೂಡ ಸಮಯಾವಕಾಶ ಅಂತೂ ಸಿಗುತ್ತೆ. ಯಾರ ಹೆಸರು ಕೈಬಿಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ಲ. ಮತದಾನದ ಹಕ್ಕನ್ನು ಕೂಡ ಕಿತ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಕೂಡ ಸಾಧ್ಯ ಆಗೋದಿಲ್ಲ. ಪ್ರತಿಯೊಬ್ಬರು ಕೂಡ ಮತದಾನ ಮಾಡಬಹುದು ಅಂತ ಹಕ್ಕನ್ನು ನೀಡಲಾಗಿದೆ ಸಂವಿಧಾನದಲ್ಲಿ. ಆ ಮೂಲಕ ನಿಮ್ಮ ಹೆಸರನ್ನು ಕೂಡ ನೀವು ಸೇರ್ಪಡೆ ಮಾಡಿಕೊಳ್ಬಹುದು. ಅಕ್ಟೋಬರ್ 27 ಇದಕ್ಕೆ ಫೈನಲ್, ಅಂದರೆ ಕೊನೆಯ ದಿನಾಂಕ. ಆವತ್ತು ಎಲ್ಲ ಪರಿಷ್ಕೃತ ಪಟ್ಟಿಯನ್ನು ಸಬ್ಮಿಟ್ ಮಾಡ್ತಾರೆ. ಅದರ ಒಳಗಾಗಿ ಹೆಸರು ಬದಲಾವಣೆ, ಹೆಸರು ಇನಿಷಿಯಲ್ ಬದಲಾವಣೆ ಅಥವಾ ಮೊಬೈಲ್ ನಂಬರ್ ಬದಲಾವಣೆ, ಸ್ಥಳಾಂತರ ಆಗಿರ್ಬೋದು, ಸ್ಥಳ ಬದಲಾವಣೆ ಆಗಿರ್ಬೋದು ಅಥವಾ ಮೃತಪಟ್ಟಿದ್ದಾಗಿರ್ಬೋದು, ಎಲ್ಲ ರೀತಿಯ ಬದಲಾವಣೆಗಳನ್ನು, ಹೆಸರು ಮರು ಸೇರ್ಪಡೆಯನ್ನು ಮಾಡೋದಕ್ಕೆ ಅವಕಾಶಗಳು ಇದೆ. ಹಾಗಾಗಿ ಯಾರು ಕೂಡ ಮತದಾನದಿಂದ ವಂಚಿತರಾಗದೆ ಎಲ್ಲರೂ ಕೂಡ ಮತದಾನ ಮಾಡುವಂಥ ಈ ತಮ್ಮ ಹಕ್ಕನ್ನು
ಕಳೆದುಕೊಳ್ಳದೆ ಮತದಾನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಈಗ ಕೈ ಹಾಕಿರೋದು. ಆ ನಿಟ್ಟಿನಲ್ಲಿ ನೈಜ ಮತದಾರರೆಷ್ಟು ರಾಜ್ಯದಲ್ಲಿ ಅನ್ನೋದಂತೂ ಒಂದು ಪಕ್ಕಾ ಮಾಹಿತಿ ಸಿಕ್ಕಿದೆ. ಇದಾಗಿತ್ತು ಇವತ್ತಿನ ರಿಪಬ್ಲಿಕ್ ಕನ್ನಡದ ಡಿಜಿಟಲ್ ಕಾಂಟೆಂಟ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.